ವರ್ಷ ಇವರೆಲ್ಲ ಸಂಸಾರ ಮಾಡೋರೆ, ದುಡ್ದವ್ರೆ ಇದ್ದಾರೆ ಇವರೆಲ್ಲ. ಅದಕ್ಕೋಸ್ಕರ ಇವ್ರಿಗೆ ಎಲ್ಲ ತೆಗ್ದು ಬಿಟ್ಟವ್ರೆ. ಹೇಳ್ತಾ ಇದ್ರು 50 ವರ್ಷ ಅಂತ ಹೇಳ್ತಾ ಇದ್ರು. ಅವ್ರಿಗೆ ಕನ್ನಡನೇ ಬರಲ್ವಲ್ಲ? ಕನ್ನಡ ಬರಲ್ಲ. ಅವ್ರು ನಮ್ಮ ಊರ್ದವ್ರ ಜನ ಅಲ್ಲ, ಅವರೆಲ್ಲ ಇಲ್ಲಿ ಬಂದು ಸೇರವ್ರೆ. ಅವ್ರಿಗೆ ಜಾಗ ಬಂದು ಸಿಕ್ಕಿದೆ. ನಾವು ಇಲ್ಲೇ ಹುಟ್ಟಿ ಬೆಳೆದಿರೋರ್ಗೆ ಜಾಗ ಇಲ್ಲ, ಇಂಥವ್ರಿಗೆಲ್ಲ ಜಾಗ ಇದೆ. ಇಲ್ಲಿರೋರೆಲ್ಲ ಎತ್ತು ಬಿಟ್ಟಿದ್ದಾರೆ ಪಾಪ, ಯಾರು ಅಂಗಡಿ ಹಾಕೊಂಡಿಲ್ಲ, ಎಲ್ಲ ತೆಗೆದು ಬಿಟ್ಟವ್ರೆ. ಇವಾಗ ಇವ್ರು ಒಬ್ರೇ ಹಾಕೊಂಡವ್ರೆ. ಹೇಳ್ರಿ, ನೀವ್ ಕೇಳ್ಬೇಕು, ಧೈರ್ಯ ಇದೆ. ಇವಾಗ ಪೊಲೀಸ್ನವ್ರು ಬಂದ್ರೆ ಹೊಡೆದಾಕ್ತಾರೆ, ಅವ್ರಿಗೆ ಎತ್ಕೊಂಡು ಹೋಗ್ತಾರೆ. ಏನಿದೆ ಈ ತರ ನೋಡಿ, ಮಳೆಯಲ್ಲೂ ಇಷ್ಟು ಕಷ್ಟಪಟ್ಟು ಶೀಟ್ ಹಾಕೊಂಡು ವ್ಯಾಪಾರ ಮಾಡ್ತಾವ್ರೆ ನೋಡಿ. ಅವ್ರಿಗೆ ಧೈರ್ಯ ಇದೆ. ಇವ್ರಿಗೆಲ್ಲ ಧೈರ್ಯ ಜಾಸ್ತಿ ಅಮ್ಮ. ಇವ್ರಿಗೆಲ್ಲ ಏನು ಮಾಡಕ್ ಆಗಲ್ಲ ಇವರಿಂದ. ನಾವು ಕನ್ನಡ ತಕ ಹುಟ್ಟಿ ಬೆಳೆದಿ ನಾವು. ನಮ್ಗೆ ಧೈರ್ಯ ಇಲ್ಲ, ಇವ್ರಿಗೆಲ್ಲ ಧೈರ್ಯ ಇದೆ. ತಮಿಳೆಲ್ಲ ಅವ್ರಿಗೆ ಇದು ಹಿಂದಿ ಬರೋದು, ಹಿಂದಿ ಬಂದು ಮಾತಾಡೋದು ಅವರು. ಬರುತ್ತೆ ಸರಿನಾ ಅಮ್ಮ? ಈಗ ಹೇಳಿ, ನೀವು 50 ವರ್ಷದಿಂದ ನೋಡ್ಕೊಂಡ್ ಬಂದಿದ್ದು ಫುಟ್ಪಾತ್ ಇವತ್ತು ಖಾಲಿ ಆಗಿದೆ. ಖಾಲಿ ಬೇಜಾರಾಗ್ತಾ ಇದೆ ಅಮ್ಮ ನಮ್ಗೆ. ಯಾಕಂದ್ರೆ ಬಡವರು ಸೌಕಾರರು ಇದ್ರು, ಬಡವರು ಇದ್ದಾರೆ, ಎಲ್ಲಾರು ಇದ್ದಾರೆ. ಅದ್ರಾಗೆ ಏನು ಮಾಡಕ್ಕಾಗಲ್ಲ. ಅವ್ರಿಗೆ ಟೈಮ್ ಬಂದಿದೆ. ಇವಾಗ ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂದಿದೆ. ಅವ್ರು ಏನು ಉದಾಹರಣೆ ಕೊಡ್ತಾರೆ ಅವ್ರಿಗೆ ಸರಿ ಹೋಗುತ್ತೆ. ಅಷ್ಟೊತ್ತಕ ಅವ್ರು ಫೈಟ್ ಮಾಡಬೇಕು. ಇವಾಗ ಅವ್ರಿಗೂ ಏನು ಚಾನ್ಸ್ ಕೊಡ್ತಾರೆ. ಅವ್ರು ಚಾನ್ಸ್ ಕೊಡಲ್ಲ ಅಂತ ಇಲ್ಲ, ಕೊಡ್ತಾರೆ. ಈಜಿ ಅಂತ ಇದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು ಜನ. ಅದರಿಂದ ನಮಗೆ ಸ್ವಲ್ಪ ಅನುಕೂಲ ಇತ್ತು. ತಗೊಳೋರ್ಗೆ, ಬಡವ್ರಿಗೆ, ಶ್ರೀಮಂತವ್ರಿಗೆಲ್ಲ ಅನುಕೂಲ ಇತ್ತು. ಇವಾಗ ಆಗಿದೆ. 2 ದಿವಸ ಕಷ್ಟ ಆಗುತ್ತೆ, ಆಮೇಲೆ ಸರಿ ಹೋಗುತ್ತಲ್ವಾ. ಸರಿ ಮಾಡಿಕೊಡ್ತಾರೆ. ಅವರು ಕೂತಿರೋರು ಅನ್ಯಾಯ ಮಾಡಕ್ ಹೋಗಲ್ಲ, ಸರಿ ಮಾಡ್ತಾರೆ. ನಮ್ಮ ಮಾತು ಸರಿಗಿದ್ರೆ ಮಾತಾಡ್ಲಿ. ಓಡಾಡಕ್ ಅನುಕೂಲವಾಗಿದೆ. ಮೊದ್ಲು ರಶ್ ಇತ್ತು, ಪರವಾಗಿಲ್ಲ. ಕಷ್ಟಪಟ್ಟು ಓಡ್ತಾ ಇದ್ವಿ, ಪರವಾಗಿಲ್ಲ. ಈಸಿಯಾಗಿ ಓಡಾಡ್ತಾ ಇದ್ವಿ, ಖುಷಿಯಾಗಿ ಓಡಾಡ್ತಾ ಇದ್ವಿ. ಖುಷಿಯಾಗಿ ಆಗುತ್ತೆ. ಪಾಪ ಬಡವುದು ವ್ಯಾಪಾರದ ಮೇಲೆ ತೊಂದರೆ ಐತಲ್ಲ, ಅದು ಒಂಥರ ಬೇಜಾರು ಆಗುತ್ತೆ. ಸರ್ಕಾರದ ಜವಾಬ್ದಾರಿ ನಿಮ್ ಜೀವನ ನೋಡ್ಬೇಕು, ಅದು ಒಂದು ಬೇಜಾರಾಗುತ್ತೆ. ಪಾಪ ಬಡವರೆಲ್ಲ ವ್ಯಾಪಾರ ಮಾಡ್ತಿದ್ರು, ಅದೊಂದು ಬೇಜಾರಾಗುತ್ತೆ. ಹೌದು, ರೋಡಲ್ಲಿ ಹೋಗ್ತಾ ಇದ್ವಿ. ಫ್ರೀ ಆಗಿದೆ ಮೇಡಮ್, ಫ್ರೀ ಆಗಿದೆ. ಹೌದು ಮೇಡಮ್, ಆಗ್ತಿರ್ಲಿಲ್ಲ. ಸರ್ಕಾರಕ್ಕೆ ಒಳ್ಳೇದೇ ಅನ್ಸುತ್ತೆ, ಎಲ್ಲ ಒಳ್ಳೇದೇ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಅವರು. ಇನ್ನು ಯಾವ ತರ ಅಭಿವೃದ್ಧಿ ಅಂದ್ರೆ ಬಡವ್ರಿಗೆ ಸ್ವಲ್ಪ ಹೆಲ್ಪ್ ಆಗಂಗೆ ಎಲ್ಲಾದ್ರೂ ಜಾಗಗಳ ಅಂಗಡಿಗೆ ಅಲ್ಲಿ ಇಲ್ಲಿ ಕೊಟ್ರೆ ಒಳ್ಳೇದಾಗತ್ತೆ ಅನ್ಸುತ್ತೆ. ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಕಂಟಿನ್ಯೂ ಮಾಡಬೇಕು. ಮೊದಲೇ ಇಲ್ಲಿ ನಡ್ಕೊಂಡು ಹೋಗಕ್ಕಾಗಲ್ಲ. ನಡ್ಕೊಂಡು ಹೋಗ್ಬೇಕಂದ್ರೆ ಇಲ್ಲಿನೇ ಗಲಾಟೆ ಮಾಡ್ತಾರೆ. ಸ್ವಲ್ಪ ಇದಾಗ್ತೀವಿ ಅಂದ್ರೆ ಯಾಕೆ ಈ ಥರ ಬರ್ತಾ ಇದ್ಬಿಟ್ಟು ಇಲ್ಲಿ ಬೈತಾರೆ. ಬಟ್ ಇವಾಗ ಫ್ರೀ ಆಯಿತು. ಇದು ಬಂದ್ಬಿಟ್ಟು ನೆಕ್ಸ್ಟ್ ಯಾವ ಗೌರ್ಮೆಂಟ್ ಬಂತಂದ್ರೆ ಇದು ಬಂದ್ಬಿಟ್ಟು ಫಾಲೋ ಮಾಡಬೇಕು. ಇಲ್ಲ, ಇವಾಗ ಯಾರು ಇಲ್ಲಲ್ಲ. ಇವಾಗ ಫ್ರೀ ಆಯ್ತಲ್ಲ, ಇದು ಕಂಟಿನ್ಯೂ ಮಾಡ್ತಾರೆ ಅಂದ್ರೆ ಒಳ್ಳೇದಾಗುತ್ತೆ. ಹೌದು, ರೋಡಲ್ಲೆಲ್ಲ ಹೋಗ್ಬೇಕಾಗುತ್ತೆ. ಅಲ್ಲಿಂದ ಗಾಡಿ ಬರುವಾಗ ಚುಚ್ಚಿತ್ತಂದ್ರೆ ಯಾರು ನೋಡ್ತಾರೆ ಅಲ್ಲ. ಇದು ಒಳ್ಳೇದೇನೆ, ಗೌರ್ಮೆಂಟ್ ಮಾಡೋದು ಒಳ್ಳೆ ಕೆಲಸ. ಇದು ಖಂಡಿತವಾಗಿ ಕಂಟಿನ್ಯೂ ಮಾಡಬೇಕು ಎಲ್ಲ ಕಡೆನೂ, ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ. ತೊಂದ್ರೆನೆ, ನಮಗೂ ತೊಂದರೆ ಇತ್ತು, ಇಬ್ಬರಿಗೂ ತೊಂದರೆ ಇತ್ತು. ನೋಡ್ಬೇಕು. ಹಿಂಸೆ ಇತ್ತು ಪಾಪ. ಅವ್ರು ಹೊಟ್ಟೆ ಪಾಡು ನಡೀಬೇಕಾಗಿತ್ತಲ್ಲ. ಅದು ಬೇಕು, ಹೇಳ್ತಲ್ಲ, ಎರಡು ಅಡ್ಜಸ್ಟ್ ಮಾಡ್ಕೋಬೇಕು ಜೀವನದಲ್ಲಿ. ಮಾಡ್ಕೊಂಡ್ ಬಂದಿದೀವಿ, ಇಲ್ಲ ಅಂತ ಇಲ್ಲ. ಆಕ್ಸಿಡೆಂಟ್ ಆಗಿದೆ ಫುಟ್ಪಾತ್ ಅಲ್ಲಿ, ಗೊತ್ತಿದೆ. ಅದು ವಿಷಯ ಎಲ್ಲ ನೋಡಿದೀವಿ, ಗೊತ್ತಿದೆ. ಆದ್ರೆ ಇದೂ ಸ್ವಲ್ಪ ತೊಂದ್ರೆ, ಇದೂ ತೊಂದ್ರೆ, ಎರಡೂ ತೊಂದ್ರೆ ಇದೆ. ಸಾಲ್ವ್ ಮಾಡ್ಬೇಕು ಎರಡೂ. ಈಗ ನೀವು ಅನ್ಕೊಂಡಿದ್ರ ಫುಟ್ಪಾತ್ ಈ ತರ ದೊಡ್ಡ ಮಟ್ಟದಲ್ಲಿ ತೆರವಾಗುತ್ತೆ ಅಂತ? ಗೊತ್ತಿಲ್ಲ, ಅದಂತೂ ಲೈಫಲ್ಲಿ ಗೊತ್ತಿಲ್ಲ. ಇವ್ರೊಬ್ಬರನ್ನ ಎತ್ತಿಸಕ್ಕಾಗಲ್ಲ ಅಲ್ವಾ? ಯಾರಾದ್ರೂ ಒಂದು ಖರ್ಚು ಮಾರೋನ್ನ ಎತ್ತಿಸಕ್ ಆಗ್ತಿರ್ಲಿಲ್ಲ. ಹೌದು, ಇಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ತೆರವು ಮಾಡಿದಾಗ ಎಷ್ಟು ಖುಷಿ ಅನ್ಸುತ್ತೆ? ಖುಷಿ ಅನಿಸ್ತಾ ಇದೆ. ಇವತ್ತೇ ಬರ್ತಾರದ? ಇಲ್ಲ, ನಾನು ಆಗಿದೆ 20 ವರ್ಷದಿಂದ ತಿರುಗಾಡ್ತೀನಿ. 20 ವರ್ಷದಿಂದ ನಿಮ್ಗೆ ಈ ತರ ಫೀಲ್ ಯಾವ ತನ ಆಗಿತ್ತಾ? ಇಲ್ಲ, ಫ್ರೀ ಆಗಿರೋಂತ ಫೀಲ್ ಆಗಿದೆ. ಫೀಲ್ ಆಗ್ತಾ ಇದೆ ಇವಾಗ. ಖುಷಿ ಆಗ್ತಾ ಇದೆ. ಹೇಳಿಲ್ವಾ, ತೊಂದ್ರೆನೂ ಇದೆ, ಅದು ಇದೆ. ಸರ್ಕಾರಕ್ಕೆ ಗುಡ್. ಹಿಂಗಿತ್ತು ಎಲ್ಲ, ರೋಡಿಗೆಲ್ಲ ಚೆನ್ನಾಗೆಲ್ಲ ಇತ್ತು. ಇವಾಗೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಎಷ್ಟು ವರ್ಷದಿಂದ ಇಲ್ಲಿ ಈ ರೋಡಲ್ಲಿ ಓಡಾಡ್ತಾ ಇದ್ದೀರಮ್ಮ? 5 ವರ್ಷದಿಂದ. 5 ವರ್ಷದಿಂದ. ಅವಾಗ ನೀವು ಬಂದಾಗ ಫುಲ್ಲು ತುಂಬಿತ್ತಲ್ಲ, ಅವಾಗ ಹೇಗೆ ಅನಿಸ್ತಿತ್ತು ನಿಮ್ಗೆ? ಅವಾಗ ಚೆನ್ನಾಗಿ ಅನಿಸ್ತಾ ಇತ್ತು. ಇವಾಗೆಲ್ಲ ಹೊಡೆದ್ ಬಿಟ್ಟಿದಾರಲ್ಲ. ಅದು ಬೇಕಾ ಇದು ಬೇಕಾ ನಿಮ್ಗೆ? ಯಾವ್ದು ಬೇಕು ಅಂದ್ರೆ ಇವಾಗ ಏನ್ ಮಾಡ್ತಾರೆ ಈ ತರ ಹೊಡೆದಿರೋದು?
ಹಾ? ಹೊಡೆದ್ರು ನಮ್ಗೆಲ್ಲ ಓಡಾಡಕ್ ಜಾಗ ಮಾಡ್ಕೊತಿದ್ದಾರೆ. ಹೌದಾ ಇವಾಗ ಓಡಾಡಕ್ ಜಾಗ ಮಾಡ್ಕೊಟ್ರೆ ಚೆನ್ನಾಗಾಯ್ತು. ಈಗ ನಾವು ರೋಡಲ್ಲಿ ಓಡಾಡ್ತಿದ್ವಲ್ಲ, ಹಾ. ಈಗ ನಾವು ರೋಡಲ್ಲಿ ಬೇಡ ಫುಟ್ಪಾತ್ ಅಲ್ಲೇ ಓಡಾಡಿ. ನೀವು ಫುಟ್ಪಾತ್ ಅಂದ್ರೆ ಏನಮ್ಮ? ಹಾ. ಫುಟ್ಪಾತ್ ಅಂದ್ರೆ ನಾವು ಓಡಾಡೋಂಥದ್ದು, ಸಾರ್ವಜನಿಕರು ಓಡಾಡೋ ಪ್ರದೇಶದ್ದು ಸ್ಥಳ ಇದು. ಹಾಗಾಗಿ ಅವ್ರಿಗೆ ಮಾತ್ರ ಓಡಾಡೋದಕ್ಕಂತಾನೆ ಜಾಗ ಇದ್ದಿದ್ದು. ಇವರೆಲ್ಲ ಜಾಗ ವ್ಯಾಪಾರಕ್ಕಂತ ತಗೊಂಡಾಗ ಹಾ. ಅದನ್ನ ತೆಗಿಸ್ಬೇಕಾಗಿದ್ದು ಕೋರ್ಟ್ ಆದೇಶ